ಪ್ರಿಯವಾದವರೇ, ಬೆಳಕುಗಳ ತಂದೆಯಾಗಿರುವ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಯೆಶಾಯ 61:1 ವಚನ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಪ್ರಿಯವಾದವರೇ, ಒಂದು ದೀಪವು ಪ್ರಕಾಶಮಾನವಾಗಿ ಉರಿಯಬೇಕಾದರೆ ಅದರ ಬತ್ತಿಯು ಎಣ್ಣೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರಬೇಕು. ಒಂದು ಕಟ್ಟಡವು ಭದ್ರವಾಗಿ ನಿಲ್ಲಬೇಕಾದರೆ ಅದರ ಪಾಯ ಅಥವಾ ಅಡಿಪಾಯ ಗಟ್ಟಿಯಾಗಿರಬೇಕು. ಒಂದು ಮರವು ಹಣ್ಣುಗಳನ್ನು ನೀಡಬೇಕಾದರೆ ಅದರ ಬೇರುಗಳು ಭೂಮಿಯ ಒಳಗಿನ ನೀರಿನ ಸೆಲೆಯೊಂದಿಗೆ ಸಂಪರ್ಕ ಹೊಂದಿರಬೇಕು. ಅದೇ ರೀತಿ ಒಬ್ಬ ಮನುಷ್ಯನು ದೇವರಿಗಾಗಿ ಎದ್ದು ಪ್ರಕಾಶಿಸಬೇಕೆಂದರೆ ಅವನ ಅಂತರಾತ್ಮವು ಯಾವಾಗಲೂ ಪವಿತ್ರಾತ್ಮದೊಂದಿಗೆ ಎಡೆಬಿಡದೆ ಸಂಪರ್ಕದಲ್ಲಿರಬೇಕು. ನಿಮ್ಮ ವೈಯಕ್ತಿಕ ಪ್ರಾರ್ಥನಾ ಜೀವಿತದಲ್ಲಿಯೂ ದೇವರೊಂದಿಗಿನ ಸಂಪರ್ಕವು ಬಲವಾಗಿರಲಿ. ಆತನೊಂದಿಗೆ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಆತನೊಂದಿಗಿನ ಈ ಅನ್ಯೋನ್ಯತೆ ಇಲ್ಲದಿದ್ದಾಗ ಮಾತ್ರ ಹೃದಯವು ದುಃಖ ಮತ್ತು ಗೊಂದಲಗಳಿಗೆ ಒಳಗಾಗುತ್ತದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ವೇದ ವಾಕ್ಯಗಳನ್ನು ವಿವರಿಸಿದಾಗ ಅವರ ಹೃದಯವು ಪ್ರಜ್ವಲಿಸಿತು ಅಥವಾ ಹತ್ತಿ ಉರಿಯಿತು. ಅದರಂತೆಯೇ ನಾವು ಕೂಡ ವೇದ ವಾಕ್ಯಗಳನ್ನು ಧ್ಯಾನಿಸಿದರೆ ನಮ್ಮಲ್ಲಿರುವ ಕತ್ತಲೆಯು ದೂರವಾಗಿ ನಾವು ಕೂಡ ಬೆಳಕಾಗಿ ಪ್ರಕಾಶಿಸಲು ಸಾಧ್ಯ. ಹಾಗೆಯೇ ಆಗುವಂತೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.